ಹಾಯ್ ಸ್ನೇಹಿತರೆ, ಬನ್ನಿ ಇವಾಗ ನೋಡಿ ನಾನಿಲ್ಲಿ ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ಹೇಗೆ ಕಟ್ ಮಾಡಿಬಿಟ್ಟು ಬ್ಲೌಸ್ ಪೀಸ್ಗೆ ಕಟ್ ಮಾಡ್ಕೊಳ್ಳೋ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಫೋಲ್ಡ್ ನೋಡ್ತಾ ಇರ್ಬೋದು. 2 ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. 2 ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ನಮಗೆ ಬ್ಲೌಸ್ ಅಳತೆಗೆ, ಅಂದರೆ ನಾನು ಟೇಪ್ ಬಳಸ್ತಾ ಇಲ್ಲ, ಇಲ್ಲಿ ಬ್ಲೌಸ್ ಅಳತೆ ಅಂದರೆ ಈ ಥರ ನೋಡಿ, ಬ್ಲೌಸ್ ಅಳತೆ ಹೇಗೆ ಕರೆಕ್ಟಾಗಿ ಕಟ್ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಇದು ನಾನೀಗ ಬ್ಲೌಸ್ ಇದೆ ಅಲ್ವಾ, ಸೆಂಟ್ರಲ್ಲಿ ನೋಡಿ, ಕರೆಕ್ಟಾಗಿ ಸೆಂಟ್ರಲ್ಲಿ ನೋಡಿ, ಇಲ್ಲಿ ಈ ಥರ ಸೆಂಟ್ರಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಈ ಥರ ನೋಡಿ, ಈ ಥರ ಹಿಡ್ಕೋಬೇಕು. ಕರೆಕ್ಟಾಗಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಇಂಚು, ಅಂದರೆ ಒಂದು ಅರ್ಧ ಇಂಚು ನಾನು ಕೆಳಗಡೆ ಮಾರ್ಕನ್ನು ಮಾಡ್ಕೊತೀನಿ ನೋಡಿ. ಈ ಥರ ಅರ್ಧ ಇಂಚು ಬಿಟ್ಟು, ಇಲ್ಲಿಂದ ಅರ್ಧ ಇಂಚ್ ಬಿಟ್ಟು ಇಲ್ಲಿ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದು. ನಮಗೆ ಉದ್ದ ಎಷ್ಟು ಬೇಕು ಅಷ್ಟು ಬ್ಲೌಸ್ ಅಳತೆಗೆ ನಮಗೆ ಉದ್ದ ಎಷ್ಟು ಬೇಕು ಆ ಥರ ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಾಫ್ ಇಂಚು ನೋಡಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಹಾಫ್ ಇಂಚು ಮಾರ್ಕನ್ನು ಮಾಡ್ಕೊಂಡ್ಮೇಲೆ ನಾವು ಇವಾಗ ಬಾಡಿ ಮೆಜರ್ಮೆಂಟನ್ನು ನೋಡಬೇಕು. ಅಂದರೆ ನೋಡಿ, ಈ ಥರ ಸೀದಾ ಸೈಡಲ್ಲಿ ಇಟ್ಕೊಂಡು ಇದು ನೋಡಿ ಕರೆಕ್ಟಾಗಿ ಹೀಗೆ ಇಟ್ಕೋಬೇಕು. ಇಲ್ಲಿ ಸೀದಾ ಸೈಡಲ್ಲಿ ಇಟ್ಟು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಎಷ್ಟಿದೆ ಅಂತ ನಾವು ಹೀಗೆ ಹಿಡ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿಂದ ಎಷ್ಟಿದೆ ಬ್ಲೌಸ್ ಮೆಜರ್ಮೆಂಟ್ ಅಂದರೆ ನೋಡಿ, ಕರೆಕ್ಟಾಗಿ ಬ್ಲೌಸ್ ಇಟ್ಬಿಟ್ಟು ನೋಡಿ, ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿ ಬಂದಿದೆ, ಇಲ್ಲಿಂದ ಎಷ್ಟಿದೆ. ನಾನು ಟೇಪು ಬಳಸಿಲ್ಲ ಸ್ನೇಹಿತರೆ, ಹಾಗೆ ಟೇಪ್ ಹಿಂದೆ ಕಟಿಂಗ್ನ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಬಾಡಿ ಫಿಟ್ಟಿಂಗ್ಗೆ ನೋಡಬೇಕಲ್ವ, ಬಾಡಿ ಫಿಟ್ಟಿಂಗ್ಗೋಸ್ಕರ ನೋಡಿ ಇವಾಗ ಹೀಗೆ ಎರಡು ಕರೆಕ್ಟಾಗಿ ಇದು ಬ್ಯಾಕ್ ಇದೆ ಅಲ್ವಾ, ರೌಂಡ್ ಶೇಪ್ ಹೊಲ್ದಿರೋದು, ಇದು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿ ಬರುತ್ತೆ ಅಂತ. ಇವಾಗ ನೋಡ್ತಾ ಇರ್ಬೋದು, ಬ್ಲೌಸು ಅಳತೆ ಇಟ್ಬಿಟ್ಟು ಬ್ಲೌಸ್ ಹೇಗೆ ಕಟಿಂಗ್ ಮಾಡೋದಂತ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇಲ್ಲಿ ಬರುತ್ತೆ. ಇಲ್ಲಿಂದ ಅಂದರೆ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ 1 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಅಂದರೆ ಇಲ್ಲಿ ಡಕ್ಸ್ಗಳು ಬರುತ್ತಲ್ವ, ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಡಕ್ಸ್ ಬರುತ್ತಲ್ಲ, ಅದಕ್ಕೋಸ್ಕರ 1 ಇಂಚನ್ನು ಮಾರ್ಕನ್ನು ಎಕ್ಸ್ಟ್ರಾನ ತಗೊಂಡಿದ್ದೀನಿ. ಇವಾಗ ಇದು ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ನೋಡಿ ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ವ, ನಾನು ಇಲ್ಲಿಂದ ಮತ್ತೆ 2 ಇಂಚು ಬಟ್ಟೆ ಎಕ್ಸ್ಟ್ರಾನ ತೊಗೊತಾ ಇದ್ದೀನಿ. ಇಲ್ಲಿನೂ ಅಷ್ಟೇ 2 ಇಂಚು ಎಕ್ಸ್ಟ್ರಾನ ತೊಗೊತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ಏನಕ್ಕೆ ಅಂದರೆ ನಾವಿಲ್ಲಿ ಸ್ಟಿಚಿಂಗ್ ಮಾಡೋಕ್ಕೆ, ಹಾಗಾಗಿಬಿಟ್ಟು 2 ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ಮತ್ತು ಇವಾಗ ಕರೆಕ್ಟಾಗಿ ಸ್ಕೇಲ್ ಇತ್ತು ಸ್ನೇಹಿತರೆ ನನ್ನ ಹತ್ರ, ಸ್ಕೇಲು ಏನೋ ಕಟ್ಟಾಗೋ ಥರ ಆಗಿಬಿಟ್ಟೈತೆ, ಹಾಗಾಗಿಬಿಟ್ಟು ತೋರಿಸ್ತಾ ಇಲ್ಲ. ನಾನು ಇಲ್ಲಿ ನೋಡಿ ಟೇಪ್ ತಗೊಂಡು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಸ್ಟ್ರೇಟಾಗಿ ಮಾರ್ಕ್ ಬರುತ್ತೆ, ಅದಕ್ಕೋಸ್ಕರ ಟೇಪನ್ನು ಬಳಸ್ತಾ ಇದ್ದೀನಿ. ಇಲ್ಲಿನೂ ಅಷ್ಟೇ ಸ್ನೇಹಿತರೆ, ಟೇಪ್ ಇಟ್ಕೊಂಡು ಸ್ಟ್ರೇಟಾಗಿ ಮಾರ್ಕನ್ನು ನಾವು ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಈ ಥರ ನೋಡಿ, ಈ ಥರ ಬಂದೈತೆ. ಇವಾಗ ಏನಪ್ಪ ಅಂದರೆ ನಾನು ಇಲ್ಲಿ ನಮಗೆ ನೆಕ್ಗೆ ಎಷ್ಟು ಬೇಕು ಅಂದರೆ ಫ್ರಂಟ್ಗೆ ನಾನಿಲ್ಲಿ 2.5 ಇಂಚು ಮಾತ್ರ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು 3 ಇಂಚು, 2.5 ಮತ್ತು 3 ಇಂಚನ್ನು ತಗೊಂಡಿದ್ದೀನಿ ನಾನು. ನಿಮಗೂ ಬೇಕಂದರೆ 3 ಇಂಚು ತಗೋಬೋದು ಸ್ನೇಹಿತರೆ. ನಾನಿಲ್ಲಿ 2.5 ತಗೊಂಡಿದ್ದೀನಿ, ಇಲ್ಲಿ 3 ಇಂಚನ್ನು ತಗೊಂಡಿದ್ದೀನಿ. ಮತ್ತು ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಆರ್ಮೋಲ್ ಬೇಕಲ್ವ, ಹಾಗಾಗಿಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ನಾನು 6 ಇಂಚನ್ನು ತಗೊತಾ ಇದ್ದೀನಿ. 6 ಇಂಚು ಟೇಪಿಂದ. ಬ್ಲೌಸಲ್ಲಿ ಬೇಕಂದರೆ ಯಾವ ಥರ ತಗೋಬೇಕಂತ ನಾನು ಇವಾಗ ತೋರಿಸ್ತೀನಿ. ಬ್ಲೌಸಿಂದ ನೋಡಿ, ಇದು ಸ್ಟಿಚ್ಗೆ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೇವಲ್ವ, ಅದರಿಂದ ಇದು ಕರೆಕ್ಟಾಗಿ ಬ್ಲೌಸ್ನ ಹೀಗೆ ಹಿಡ್ಕೋಬೇಕು. ನೋಡಿ, ಇಲ್ಲಿಂದ ಕರೆಕ್ಟಾಗಿ ಸ್ಟಿಚ್ಗೆ ಎಲ್ಲಿ ಬಂದಿದೆ ಇಲ್ಲಿ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದು ಅರ್ಧ ಇಂಚು ಮೇಲೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ.
ಅದು ಮಾರ್ಕ್ ಮಾಡ್ಕೊಂಡ್ಮೇಲೆ ಇದು ಕರೆಕ್ಟಾಗಿ ನೋಡ್ತಾ ಇರ್ಬೋದು, ಗೆರೆನ ಹಾಕ್ಕೊತೀನಿ. ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇದು ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ನಮಗೆ ಎಷ್ಟು ಬೇಕು ಅಂದರೆ ನಾವು ಅಂದಾಜು ಮೇಲೆ ನಮಗೆ 1.5 ಬೇಕು. ಆ್ಯಕ್ಚುಲಿ ಟೇಪ್ ಇಟ್ಕೊಂಡು ನಾವು ಕಟಿಂಗ್ ಮಾಡಿದರೆ 1.5 ಅಷ್ಟು ಬೇಕು ನೋಡಿ. 1.5 ಇದು ಕರೆಕ್ಟಾಗಿ ಹೀಗೆ ತಗೊಂಡು ರೌಂಡ್ ಶೇಪ್ ಬಂದುಬಿಟ್ಟು ಈ ಥರ ನೋಡಿ. ಕರೆಕ್ಟಾಗಿ ನಾನಿಲ್ಲಿ 2.5 ತಗೊಂಡಿದ್ದೀನಿ, ಇಲ್ಲಿ 3 ತಗೊಂಡಿದ್ದೀನಿ. ನೀವು ಬೇಕಾದರೆ ಕರೆಕ್ಟಾಗಿ 6 ಇಂಚು ತಗೋಬಿಟ್ಟು ಇಲ್ಲಿ 3 ಇಂಚು, ಇಲ್ಲಿ 3 ಇಂಚನ್ನು ನೀವು ತಗೋಬೋದು ಸ್ನೇಹಿತರೆ. ಇವಾಗ ನೋಡಿ ನನಗೆ ಇದಕ್ಕೆ ಎಷ್ಟು ಬೇಕು, ಬ್ಯಾಕ್ಗೆ ಡೀಪ್ ಎಷ್ಟು ಬೇಕು, ನಾವು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ಆ ಥರ ಡೀಪು ನೋಡಿಕೊಂಡು ಹಾಕೋಬೋದು. ನಾನು ಬ್ಲೌಸ್ ಅಳತೆ ಇದೆ ಅಲ್ವಾ, ಬ್ಲೌಸ್ ಅಳತೆ ಈ ಥರ ಇಟ್ಕೊತಾ ಇದ್ದೀನಿ ನೋಡಿ. ಬ್ಲೌಸ್ ಅಳತೆ ಈ ಥರ ಇಟ್ಬಿಟ್ಟು ನೆಕ್ಕು ಎಷ್ಟಿದೆ ಇಷ್ಟಿದೆ ಅಂದರೆ ನಾವು ಟೇಪ್ ಇಟ್ಬಿಟ್ಟು ನೋಡ್ತೀನಿ ಸ್ನೇಹಿತರೆ. ಇವಾಗ 3 ಇಂಚು ನೋಡಿ, 3 ಇಂಚ್ ಇಟ್ಕೊತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗ್ಗೆ ಕೆಳಗಡೆ ಅರ್ಧ ಇಂಚನ್ನು ಬಿಟ್ಟಿದ್ದೀನಿ. 3 ಇಂಚು ಬಿಟ್ಟಿದ್ದೀನಲ್ವಾ, 3 ಇಂಚ ಬಿಟ್ಟು ಈ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ಸ್ನೇಹಿತರೆ. 3 ಇಂಚು ನಾನು ಡೀಪನ್ನು ತಗೊಂಡಿದ್ದೀನಿ, ಮತ್ತು 3 ಇಂಚು ತಗೊಂಡಿದ್ದೀನಿ ಡೀಪ್ಗೆ. ಇವಾಗ 3 ಇಂಚಿಂದ ನಾವು ಮಾರ್ಕನ್ನು ಮಾಡ್ಕೋಬೇಕು. ಇದು ಕರೆಕ್ಟಾಗಿದೆ ಅಲ್ವಾ, ಹಾಕ್ಕೊಂಡು ಇಲ್ಲಿ 2.5 ಇದೆ, ನೋಡ್ತಾ ಇರ್ಬೋದು. ಇಲ್ಲಿ 2.5 ಇದೆ. 2.5ಇಂದ 3 ಇಂಚಿಗೆ ಬಂದು ನೋಡಿ ನಮಗೆ ಗೆರೆನ ಹಾಕ್ಕೋಬೇಕು. 2.5ಇಂದ ಇಲ್ಲಿ 3 ಇಂಚು ಅಂದರೆ ನಮಗೆ ಜಾಸ್ತಿ ಡೀಪ್ ಬೇಕಂದರೆ 3 ಇಂಚು ತಗೊಂಡಿದ್ದು. ಅದಾದಮೇಲೆ ಕರೆಕ್ಟಾಗಿ ರೌಂಡ್ ಶೇಪು ನೋಡ್ತಾ ಇರ್ಬೋದು ನೋಡಿ, ಇದೇ ಥರ ಕರೆಕ್ಟಾಗಿ ರೌಂಡ್ ಶೇಪು. ಇವಾಗ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ತುಂಬ ಈಸಿ, ಟೇಪೇ ಬೇಕು ಅಂತೇನಿಲ್ಲ. ನಮ್ಮ ಅಳತೆ ಬ್ಲೌಸ್ ಕೊಟ್ಬಿಟ್ರೆ ಸಾಕು, ನಾವು ಅಳತೆ ಬ್ಲೌಸ್ ಇಟ್ಕೊಂಡು ಈ ಥರ ಕಟಿಂಗ್ನ ಮಾಡ್ಬೋದು. ನೋಡಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ಸ್ನೇಹಿತರೆ. ನಾನಿಲ್ಲಿ 2 ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. 2 ಇಂಚು ಎಕ್ಸ್ಟ್ರಾ ಏನಕ್ಕೆ ಅಂದರೆ ನನಗೆ ಸ್ಟಿಚ್ ಮಾಡಬೇಕಲ್ವ, ಅದಕ್ಕೋಸ್ಕರ 2 ಇಂಚನ್ನು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ನೋಡಿ ಕರೆಕ್ಟಾಗಿ ಈ ಥರ ಕಟಿಂಗ್ನ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ. ಇವಾಗ ಬ್ಯಾಕು ಕಟಿಂಗ ಈ ಬ್ಲೌಸ್ ಅಳತೆ ಇಟ್ಕೊಂಡು ಹೇಗೆ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ. ಇವಾಗ ಫ್ರಂಟ್ ಕಟ್ಟಿಂಗ್ನ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ಬ್ಯಾಕ್ ಕಟ್ಟಿಂಗ್ ರೆಡಿಯಾಗಿದೆ. ಫ್ರಂಟ್ ಕಟ್ಟಿಂಗ್ ಮಾಡಬೇಕಂದ್ರೆ ಇವಾಗ ಕಟ್ ಮಾಡಿರುವಂಥ ಬ್ಲೌಸ್ ಪೀಸನ್ನು ನೋಡಿ ನಾವು ಕರೆಕ್ಟಾಗಿ ಈ ಥರ ಇಟ್ಕೋಬೇಕು. ನೋಡಿ ಕರೆಕ್ಟಾಗಿ ನೋಡಿಕೊಂಡು ಈ ಥರ ನೋಡ್ಕೋಬೇಕು. ಇವಾಗ ಇದಕ್ಕೆ ನಾನು ನೋಡಿ ಇದೇ ಥರ ಮಾರ್ಕನ್ನು ಮಾಡ್ಕೊತೀನಿ. ಕಟಿಂಗ್ ಎಲ್ಲಿ ಮಾಡಿದ್ನಲ್ಲ ಅದೇ ಥರ ಮಾರ್ಕಿಂಗ್ನ ಮಾಡ್ಕೊತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು 2 ಇಂಚಿದೆ. ನಾನಿಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚ್ ತಗೊಂಡಿದ್ದನ್ನು ಅದಕ್ಕೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ಥರ. ಮತ್ತು ಇಲ್ಲೇ ನಾನು ಸ್ಟಿಚಿಂಗ್ಗೆ ಮಾಡ್ಕೊಂಡಿದ್ದು ಅಂದರೆ 2 ಇಂಚಷ್ಟು ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊತೀನಿ ಸ್ಟಿಚಿಂಗ್ಗೆ ಬೇಕಲ್ಲ. ಇವಾಗ ಇದು ಅರ್ಧ ಇಂಚು ಕೆಳಗಡೆ ಬಿಟ್ಟಿದ್ದೀನಿ ನಾನು, ಫೋಲ್ಡಿಂಗ್ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ನೋಡೋಣ ಕರೆಕ್ಟಾಗಿ ಇಲ್ಲಿಂದ ನೋಡಿ ಕರೆಕ್ಟಾಗಿ ಹೇಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ಇದು ಕರೆಕ್ಟಾಗಿದೆ ಅಲ್ವಾ, ಒಂದು 1/2 ಇಂಚು ನಾವು ಎಕ್ಸ್ಟ್ರಾನ ತಗೋಬೇಕು. ನಾನು ಯಾವಾಗಲೂ 1/2 ಇಂಚು ಎಕ್ಸ್ಟ್ರಾನ ತಗೊತೀನಿ ಸ್ನೇಹಿತರೆ. ಇವಾಗ ನಮಗೆ ಡೀಪ್ ಯಾವ ಥರ ಬೇಕು ಎಷ್ಟು ಬೇಕು ಅಂತ ನಾವು ಕಟ್ ಮಾಡ್ಕೋಬಹುದು. ಇವಾಗ ನೋಡಿ ಸ್ನೇಹಿತರೆ, ಬ್ಲೌಸ್ ಇದೆ ಅಲ್ವಾ, ನಾವು ಇಲ್ಲಿ ಬ್ಲೌಸ್ ಪಟ್ಟಿನ ಹಾಕಿದ್ದೀವಿ, ಅಂದರೆ ಬ್ರೇಸಿಡ್ ಪಟ್ಟಿನ. ಇದು ನೋಡಿ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಒಂದು ಅರ್ಧ ಇಂಚು ಅಂದರೆ ಅರ್ಧ ಇಂಚು ಬಿಟ್ಟು ನಾವು ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ
ಇದೇ ಥರ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ನಮಗೆ ಡೀಪ್ ಎಷ್ಟು ಬೇಕು ಅಂತ ನೋಡಬೇಕು ನಾವು. ಹಾಗಾಗಿಬಿಟ್ಟು ಡೀಪು ನನಗೆ 7 ಇಂಚು ಫ್ರಂಟ್ ಅಲ್ವಾ, 7 ಇಂಚು ಸ್ನೇಹಿತರೆ, ಡೀಪು 7 ಇಂಚು. ಇದು ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊತೀನಿ. ಮತ್ತು ರೌಂಡ್ ಶೇಪ್ ಆದಮೇಲೆ ಕರೆಕ್ಟಾಗಿ ಬ್ಲೌಸ್ ಇಟ್ಕೊಂಡು ಈ ಥರ ನೋಡ್ಕೋಬೇಕು ನಾವು. ಸ್ಟಿಚ್ ಮಾಡೋಕ್ಕೆ 10 ಇಂಚ್ ಬಿಟ್ಟು ನೋಡ್ತಾ ಇರ್ಬೋದು, 4 ಇಂಚು ಅಂದರೆ 4 ಇಂಚನ್ನ ಇಟ್ಕೊತೀನಿ. ಇವಾಗ ಕರೆಕ್ಟಾಗಿ ಇಲ್ಲಿಂದ 4 ಇಂಚು, 4.5 ಅಂದ್ಕೊಳ್ಳಿ, 4.5 ತೊಗೊಂಡಿದ್ದೀನಿ ನಾನು. 4.5 ಇಂಚಿಗೆ ಕರೆಕ್ಟಾಗಿ ನೋಡಿ ಈ ಥರ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಈ ಕಡೆ ಸೈಡು 3 ಇಂಚನ್ನು ತೊಗೊತಾ ಇದ್ದೀನಿ ನೋಡಿ ಸ್ನೇಹಿತರೆ. 3 ಇಂಚು ಮತ್ತು 4 ಇಂಚು, ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ನೋಡಿ ಈ ಥರ ಬರುತ್ತೆ. ತುಂಬ ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಈ ಥರ ಕಟಿಂಗ್ ಮಾಡಿದರೆ. ನಾನು ಕಟಿಂಗ್ ಮಾಡಿದ್ದು ಸ್ಟಿಚ್ ಮಾಡ್ಕೊತೀನಲ್ಲ, ಹಾಗಾಗ್ಬಿಟ್ಟು ತೋರಿಸಿದ್ದೀನಿ. ಇಲ್ಲಿಂದ ನೋಡಿ ನಾನು 3 ಇಂಚನ್ನು ತಗೊತೀನಿ, ಅಂದರೆ 3 ಇಂಚನ್ನ ಬಳಸ್ತಾ ಇದ್ದೀನಿ. ಕರೆಕ್ಟಾಗಿ 3 ಇಂಚು. ಇದು ನನಗೆ ಕರೆಕ್ಟಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ, ನಾನು ಅದನ್ನ ಮಾರ್ಕನ್ನು ಮಾಡ್ಕೊತೀನಿ. ಅಂದರೆ ನಮ್ಗೆ ಬೇಕಾಗಿರೋದೇ ಬ್ಲೌಸ್ಗೆ ಇಷ್ಟು, ಇದು ಬ್ಲೌಸ್ ಇದೆ ಅಲ್ವಾ, ಇಷ್ಟು ಬೇಕು. ಹಾಗಾಗಿಬಿಟ್ಟು ತೋರಿಸ್ತಾ ಇದ್ದೀನಿ. 4 ಇಂಚನ್ನು ತೊಗೊಂಡಿದ್ದೀನಲ್ಲ, ಅದರಲ್ಲಿ ಪ್ಲಸ್ 1 ಇಂಚನ್ನು ಮೈನಸ್ ಮಾಡ್ತೀನಿ ನೋಡಿ. 1 ಇಂಚು ಮೈನಸ್ ಮಾಡಿದ್ಮೇಲೆ 1 ಇಂಚು ಈ ಕಡೆ ಸೈಡು ಮತ್ತು 1 ಇಂಚು ಈ ಕಡೆ ಸೈಡು ಎರಡೂ ಸೇರಿ ನೋಡಿ ಈ ಥರ ಬರುತ್ತೆ. 1 ಇಂಚು ಕರೆಕ್ಟಾಗಿ ಬರುತ್ತೆ. ಮತ್ತು ಇಲ್ಲಿಂದ ನಾವು 2.5 ತೊಗೋಬೋದು, 2 ಅಂತೂ ತೊಗೋಬೋದು. ನಾನು 2.5 ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ನೋಡ್ತಾ ಇರ್ಬೋದು, ಇಲ್ಲಿಂದ ನಾನು ಗ್ಯಾಪನ್ನು ಬಿಟ್ಟು 3 ಇಂಚನ್ನು ತೊಗೊತೀನಿ. 3 ಇಂಚು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀವಲ್ಲ, ಇದಕ್ಕೆ 3 ಇಂಚು ನೋಡಿ ಎಷ್ಟು ಫಿನಿಶಾಗಿ ಚೆನ್ನಾಗಿ ಕೂತ್ಕೊಂಡಿದೆ ಅಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ನಮಗೆ ಸ್ಟಿಚ್ ಮಾಡಬೇಕಾಗಿತ್ತಲ್ಲ, ಸ್ಟಿಚ್ಗೆ ಇದು ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ನಾನು ಇದು ಉಲ್ಟಾ ತೋರಿಸ್ತಾ ಇದ್ದೀನಿ ಅಂತ ಅನ್ಬೇಡಿ ಸ್ನೇಹಿತರೆ, ನಾನು ಕಟಿಂಗ್ ಮಾಡಿದ್ನಲ್ಲ ಆ ಥರ ಕರೆಕ್ಟಾಗಿ ಬ್ಲೌಸ್ ಇಟ್ಬಿಟ್ಟು ಹೇಗೆ ಕಟಿಂಗ್ ಅಂತ ತೋರಿಸಿದ್ದೀನಿ. ಇವಾಗ ಫುಲ್ಲು ಕಟ್ ಮಾಡ್ಕೊತೀನಿ ನೋಡಿ. ತುಂಬ ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಇದು ಈಸ್ ಕಡೆ ಸೈಡ್ ತೋರಿಸ್ಬೇಕಾಗಿತ್ತು, ನಾನು ಲೈನಿಂಗ್ ಬಟ್ಟೆ ಇತ್ತಲ್ವಾ, ಹೀಗಾಗಿಬಿಟ್ಟು ನಿಮಗೆ ಊಟ ಕಾಣಿಸ್ತಾ ಇದೆ, ಅರ್ಥ ಆಗಿಲ್ಲ ಅಂದ್ಕೊತೀನಿ. ಸೀದಾ ಸೈಡಲ್ಲಿ ಇಟ್ಬಿಟ್ಟು ತೋರಿಸ್ಬೇಕಾಗಿತ್ತು. ನೋಡಿ ಈ ಥರ ಕಟ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಅಷ್ಟೇ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಕಟಿಂಗ್ ಆಗಿದೆ ಸ್ನೇಹಿತರೆ. ಇಲ್ಲಿ ಬಂದುಬಿಟ್ಟು ಸ್ಟಿಚಿಂಗ್ಗೆ ಒಂದು ಹಾಕೊಳ್ಳೋಣ. ಮತ್ತು ಇಲ್ಲಿ ಮಧ್ಯ ಭಾಗ ನೋಡಿ ಸ್ಟಿಚ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಹಾಗಾಗ್ಬಿಟ್ಟು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪ್ರೆಷರ್ ಪಟ್ಟಿ ಇದೆ ಅಲ್ವಾ, ನಾನು ಇದಕ್ಕೆ ಕರೆಕ್ಟಾಗಿ ಅಷ್ಟೇ ಕಟ್ ಮಾಡ್ಕೊತೀನಿ. ನಾನು ಜಾಸ್ತಿ ಏನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬೇಕಂತೇನಿಲ್ಲ. ನಾನು ಅರ್ಧ ಇಂಚಷ್ಟು ಮಾರ್ಕನ್ನು ಮಾಡಿಬಿಟ್ಟು ಇಟ್ಟಿದ್ನಲ್ಲ, ಆಗ ಎಷ್ಟಿದೆ ಅಷ್ಟೇ ಕಟ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದರಲ್ಲಿ 2 ಪೀಸ್ ಆಗುತ್ತೆ ನೋಡಿ. ನೀವು ನೋಡ್ತಾ ಇರ್ಬೋದು, ಇದು ಫ್ರಂಟ್ ಕಟ್ಟಿಂಗ್ ಆಗಿದೆ. ಫ್ರಂಟ್ ಕಟ್ಟಿಂಗ್ ಮತ್ತು ಬ್ಯಾಕ್ ಕಟ್ಟಿಂಗ್ ಎರಡು ಮಾಡಿದ್ದೀನಿ. ಇದು ಬ್ಯಾಕ್ ಕಟ್ಟಿಂಗ್ ಆಗಿದೆ, ಇದು ಫ್ರಂಟ್ ಕಟ್ಟಿಂಗು. ಮತ್ತು ಇದು ಬೆಲ್ಟ್ ಪಟ್ಟಿ ಅಲ್ವಾ. ಇವಾಗ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ತೀನಿ. ಇದು ಬ್ಯಾಕು ಫ್ರಂಟು ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಆಗಿದೆ ಸ್ನೇಹಿತರೆ. ನಾನು ಆ್ಯಕ್ಚುಲಿ ಇದು ಫ್ರಂಟ್ದು ಬ್ಯಾಕ್ದು ಎರಡು ಕಟ್ಟಿಂಗ್ ಮಾಡಿದ್ದೆ ಅಲ್ವಾ, ತೋರಿಸ್ತಾ ಇದ್ದೀನಿ. ಫ್ರಂಟ್ದು ನಾನು ಆ್ಯಕ್ಚುಲಿ ಹೀಗೆ ಈ ಥರ ಇಟ್ಬಿಟ್ಟು ಕಟ್ಟಿಂಗ್ ಮಾಡಬೇಕಾಗಿತ್ತು. ನಾನು ಯಾವಾಗಲೂ ಏನು ಮಾಡ್ತೀನಿ ಗೊತ್ತಾ, ನಾನು ಇದು ಇದೆ ಅಲ್ವಾ, ಇದು ಈ ಸೈಡ್ ಬಂದುಬಿಟ್ಟು, ಇದು ಈ ಸೈಡ್ ಬಂದುಬಿಟ್ಟು ಈ ಥರನ ಕಟ್ಟಿಂಗ್ ಮಾಡ್ಕೊತೀನಿ. ಹಾಗಾಗ್ಬಿಟ್ಟು
ಕಟಿಂಗು ನಿಮಗೆ ಈ ಥರ ಅರ್ಥ ಆಗಲ್ಲ ಅನಿಸುತ್ತೆ. ನೆಕ್ಸ್ಟು ಮತ್ತೆ ಇನ್ನೊಂದು ಸತಿ ಸೀದಾ ಸೈಡಲ್ಲಿ ಕಟಿಂಗ್ನ ಮಾಡ್ತೀನಿ. ಮತ್ತು 4 ಫೋಲ್ಡನ್ನು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. 4 ಫೋಲ್ಡನ್ನು ಸ್ಲೀವ್ಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಸ್ಲೀವ್ಸ್ ಎಷ್ಟು ಬೇಕು, ಸ್ಲೀವ್ಸ್ಗೆ ಇದು ಕರೆಕ್ಟಾಗಿ ಕಡಿಮೆ ಬೀಳುತ್ತೆ. ಹಾಗಾಗಿಬಿಟ್ಟು ನಾನೇನು ಮಾಡ್ತೀನಿ ನೋಡಿ ಇಷ್ಟನ್ನು ತೊಗೊತೀನಿ. ಯಾಕಂದರೆ ನಾನು ಇಲ್ಲಿ ಪ್ಯಾಚ್ ಮಾಡ್ಕೋಬೋದು. ಇಲ್ಲಿ 2 ಪೀಸ್ ಇದೆ ಅಲ್ವಾ, ಇದರಲ್ಲಿ ಪ್ಯಾಚನ್ನು ಮಾಡ್ಕೋಬೋದು. ನಾನು ಎಕ್ಸ್ಟ್ರಾ ಬಟ್ಟೆಯನ್ನು ತೆಗೆದುಬಿಡ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ಮಾರ್ಕನ್ನು ಮಾಡ್ಕೊತೀನಿ. ಇವಾಗ ಸ್ಲೀವ್ಸ್ ಇದೆ ಅಲ್ವಾ, ನಮಗೆ ಎಷ್ಟು ಬೇಕು ಸ್ಲೀವ್ಸ್ ಅಂತ ನೋಡಿಬಿಟ್ಟು ನಾವು ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗ್ಗೆ ಸ್ಲೀವ್ಸ್ಗೆ ಎಷ್ಟು ಬೇಕು ಅಂತ ನೋಡಿ ನಾನು ಈ ಥರ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚಿಂಗ್ಗೆ. ಇಲ್ಲಿನೂ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ಸ್ಲೀವ್ಸ್ಗೂ ಎಷ್ಟು ಬೇಕು ಅಂದರೆ ನಾನಿಲ್ಲಿ ಸ್ಲೀವ್ಸ್ಗೆ ಇಟ್ಬಿಟ್ಟು ಈ ಥರ ಕಟಿಂಗ್ನ ಮಾಡಿದ್ದೀನಿ. ಇವಾಗ ನೋಡಿ ಸ್ಲೀವ್ಸ್ ಇಡ್ತೀನಿ ಸ್ನೇಹಿತರೆ. ಈ ಥರ ಇಟ್ಕೋಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಇಟ್ಬಿಟ್ಟು ನೋಡ್ತಾ ಇರ್ಬೋದು. ಇದು ಯಾಕೆ ಇಲ್ಲಿ ಅಂದರೆ ನಾನು ಬೇರೆ ಬಟ್ಟೆಯಲ್ಲಿ ಲೈನಿಂಗ್ ಬಟ್ಟೆ ಅಲ್ವಾ, ಪ್ಯಾಚ್ ಕೊಡೋಗೋಸ್ಕರ ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಹಿಂಗೆ ಈ ಥರ ಬರುತ್ತೆ ನನಗೆ ಸ್ಲೀವ್ಸು. ಇಲ್ಲಿ ಬಂದುಬಿಟ್ಟು ಇದು ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಈ ಮಾರ್ಕಿಂದ ಕರೆಕ್ಟಾಗಿ ನೋಡ್ತಾ ಇರ್ಬೋದು. ಈ ಮಾರ್ಕಿಗೆ ಗೆರೆನ ಹಾಕ್ಕೊತೀನಿ ನಾನು ಕರೆಕ್ಟಾಗಿ. ಇದು ಸ್ಟಿಚ್ಚಿಂಗ್ಗೆ ಕರೆಕ್ಟಾಗಿ ಇಲ್ಲಿಂದ ಮತ್ತು ಸ್ವಲ್ಪ ನೋಡಿ ಒಳಗಡೆ ಚೂರು ಕರೆಕ್ಟಾಗಿ ಈ ಥರ ತಗೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಹೀಗೆ ಕಾಣಿಸ್ತಾ ಇದೆ. ನಾನಿಲ್ಲಿ ಬೇರೆ ಬಟ್ಟೆ ಇದೆ ಅಲ್ವಾ, ಅದರಲ್ಲಿ ಪ್ಯಾಚನ್ನು ಕೊಡ್ತೀನಿ. ಯಾಕಂದರೆ ಸಾಕಾಗಲ್ಲ, ಸ್ಲೀವ್ಸು ಕಡಿಮೆ ಬಿಡುತ್ತಲ್ವ. ತುಂಬ ಈಸಿ ಮೆಥಡಲ್ಲಿ ನೋಡಿ ಇವಾಗ ಕಟಿಂಗ್ನ ಮಾಡ್ತೀನಿ ನಾನು. ಅಳತೆ ಬ್ಲೌಸ್ ಇಟ್ಕೊಂಡು ಕಟಿಂಗ್ ಬರಲಿಲ್ಲ ಅಂದರೆ ಈ ಥರ ಕಟ್ ಮಾಡ್ಬೋದು. ಇದು ಫ್ರಂಟ್ ಅಲ್ವಾ, ಫ್ರಂಟು ಬ್ಯಾಕು 2 ಸೀರೆ ಇದೆಯಲ್ಲ, ಒಂದು ಅರ್ಧ ಇಂಚು ತೊಗೊಂಡಿದ್ದೀನಿ. ಅರ್ಧ ಇಂಚು ನೋಡಿ ಈ ಥರ ಕಟ್ ಮಾಡಿಬಿಟ್ಟು ತಗೊತೀನಿ. ಈ ಥರ ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಪ್ಯಾಚ್ ಕೊಡ್ತೀನಿ. ಅಂದರೆ ಲೈನಿಂಗ್ ಬಟ್ಟೆ ಇರುತ್ತಲ್ಲ, ಲೈನಿಂಗ್ ಬಟ್ಟೆನ ಪ್ಯಾಚನ್ನು ಕೊಡ್ತೀನಿ. ನೋಡಿ ಇದರಲ್ಲೇ ತೋರಿಸ್ತೀನಿ. ಇದು ಇತ್ತಲ್ವ, ಇದನ್ನ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇದರಲ್ಲೇ ಈ ಬಟ್ಟೆನ ನಾವು ಇಲ್ಲಿ ಪ್ಯಾಚನ್ನು ಕೊಡುವಂಥದ್ದು. ಯಾಕಂದರೆ ನಾವು ಪ್ಯಾಚ್ ಕೊಟ್ಟರೆ ಬಟ್ಟೆ ಕಡಿಮೆ ಬಿದ್ದರೆ ಪ್ಯಾಚ್ ಕೊಡಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಕರೆಕ್ಟಾಗಿ ನೋಡಿ ಈ ಥರ ಅಳತೆನ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ನೋಡಿ ಈ ಥರ ಕಟ್ಟಿಂಗ್ ಆಗಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ಬ್ಲೌಸ್ ಕಟ್ಟಿಂಗ್ ಹೇಗಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ಬೆಲ್ಟ್ ಪಟ್ಟಿ ರೆಡಿ ಆಗಿದೆ. ಸ್ಲೀವ್ಸ್ ಕಟ್ ಮಾಡಿದ್ದೀನಿ, ಫ್ರಂಟು ಮತ್ತು ಬ್ಯಾಕ್ ಸೈಡ್ 2 ಕಟ್ಟಿಂಗ್ನ ಮಾಡಿದ್ದೀನಿ. ಇದು ನೆಕ್ಸ್ಟ್ ಸತಿ ಸೀದಾ ಕಟ್ಟಿಂಗ್ ತೋರಿಸ್ತೀನಿ ಸ್ನೇಹಿತರೆ. ಈ ಸತಿ ಏನಾಗಿದೆ ಗೊತ್ತಾ, ನಾನು ಹೀಗೆ ಯಾವಾಗಲೂ ಕಟ್ ಮಾಡೋದಲ್ವ, ಹಾಗಾಗಿಬಿಟ್ಟು ನಿಮಗೆ ಈ ಥರ ತೋರಿಸ್ಬಿಟ್ಟೆ ನಾನು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೀದಾ ಈ ಕಡೆ ಸೈಡು ನಿಮಗೆ ಅರ್ಥ ಆಗೋ ಥರ ಕಟಿಂಗ್ನ ತೋರಿಸ್ಕೊಡ್ತೀನಿ. ನೋಡಿ ಈಸಿಯಾಗಿ ಸಿಂಪಲಾಗಿ ಕಟಿಂಗ್ ನಾವು ಮನೆಯಲ್ಲಿ ಬ್ಲೌಸು ಮಿಷನ್ ಇದ್ದರೆ ಸ್ಟಿಚ್ ಮಾಡ್ಕೋಬೇಕಂದ್ರೆ ಈ ಥರ ಕಟಿಂಗ್ನ ಮಾಡ್ಕೋಬಹುದು ಸ್ನೇಹಿತರೆ. ವಿಡಿಯೋನ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.